ಬಟ್ ನಾನು ಕೆಲವೊಂದು ಸಲ ಬಾಯ್ ಅಂತಾನು ಅನ್ಕೊಂಡಿದೀನಿ, ಕೆಲವೊಂದು ಸಲ ಗರ್ಲ್ ಅಂತಾನು ಅನ್ಕೊಂಡಿದೀನಿ. ಗರ್ಲ್ ಬೇಬಿ ಸಿಂಪ್ಟಮ್ಸ್ ಅಂಡ್ ನನ್ನ ಬೇಬಿಗೆ ಯಾವ ಪ್ರಾಡಕ್ಟ್ಸ್ ಯೂಸ್ ಮಾಡ್ತಾ ಇದ್ದೀರಾ ಅಂತಾನು. ನಾನು ಪ್ರೆಗ್ನೆನ್ಸಿಲಿ ತುಂಬಾ ಆಕ್ಟಿವ್ ಆಗಿದ್ದೆ. ದೇವ್ರು ಹೊಟ್ಟೆಗೆ ಯಾವ್ದಾಗ್ತಾನೋ, ಹುಡುಗನೋ ಹುಡುಗಿನೋ, ಆ ದೇವ್ರು ನಿಮ್ಗೆ ಅಂತಾನೆ ಇಂಥ ಮಗುನೇ ನಿಮ್ಮ ಬೇಬಿ ಹಾರ್ಟ್ ರೇಟ್ ಯೂಸ್ ಮಾಡ್ತಾ ಇದ್ದೆ. ಪ್ರಾಡಕ್ಟ್ ಬಂದು ಸೆಮಾಮೆಟ್ ಫೇಸ್ಗೆ ಮತ್ತೆ ಬಾಡಿಗೆ ಅಪ್ಲೈ ಮಾಡ್ತೀನಿ. ಹಾಯ್ ಎಲ್ಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಮಾಡ್ತಾರ ವ್ಲಾಗ್ ಆಲ್ಮೋಸ್ಟ್ ಎಲ್ಲರೂ ಹೆಡ್ಲೈನಲ್ಲೇ ನೋಡಿರ್ತೀರಾ ಏನು ಅಂತ. ಸೊ ಇವತ್ತು ಮಾಡ್ತಾರ ವ್ಲಾಗ್ ಏನಪ್ಪ ಅಂದರೆ ಗರ್ಲ್ ಬೇಬಿ ಸಿಂಪ್ಟಮ್ಸ್ ಮತ್ತು ಬೇಬಿಗೆ ಯಾವ ಪ್ರಾಡಕ್ಟ್ಸ್ ಯೂಸ್ ಮಾಡ್ತೀನಿ ಅಂತ ರಿವ್ಯೂ ಮಾಡಿ ಅಂತಲೂ ಕೇಳಿದ್ರ. ಸೊ ಇದೆರಡನ್ನ ನಿಮ್ಮ ಮುಂದೆ ಶೇರ್ ಮಾಡ್ಕೋಣ ಅಂತ ಬಂದಿದ್ದೀನಿ. ಆ್ಯಂಡ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಸಬ್ಸ್ಕ್ರೈಬ್ ಕೆಳಗಡೆ ಒಂದು ಬೆಲ್ ಐಕಾನ್ ಇರುತ್ತೆ, ಅಲ್ಲಿ ಹೋಗಿ ಕ್ಲಿಕ್ ಮಾಡಿ. ಆ್ಯಂಡ್ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬಂದು ತಲುಪುತ್ತೆ ನಾನು ಯಾವುದೇ ವ್ಲಾಗ್ ಮಾಡಿದ್ರು. ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಈ ವಿಡಿಯೋನ ಕೊನೆವರೆಗೂ ನೋಡಿ, ಸ್ಕಿಪ್ ಮಾಡ್ದಿರಂಗೆ. ಆ್ಯಂಡ್ ಫಸ್ಟ್ ನಾನು ಏನು ಹೇಳ್ತೀನಿ ಅಂದರೆ ಗರ್ಲ್ ಬೇಬಿ ಸಿಂಪ್ಟಮ್ಸ್ ನನ್ನಲ್ಲಿ ಏನೇನಾಗಿದೆ ಅಂತಲೂ ಹೇಳ್ತೀನಿ. ಆ್ಯಂಡ್ ನಾನು ಫಸ್ಟ್ ಪ್ರೆಗ್ನೆನ್ಸಿ ಆಗಿದ್ದು ಜುಲೈ 1 ನನ್ನ ಲಾಸ್ಟ್ ಪೀರಿಯಡ್ ಡೇಟು. ಸೊ ಆವಾಗ ನಾನು ಪ್ರೆಗ್ನೆಂಟ್ ಆಗಿದ್ದೆ. ನಂಗೆ ಗರ್ಲ ಬಾಯ್ ಅಂತ ನನಗೂ ಗೊತ್ತಿರಲಿಲ್ಲ. ಸೊ ನಾನು ಜಾಸ್ತಿ ತಿಂತಿದ್ದೆ. ಆ ತಿಂಗಳಲ್ಲೂ ನಾನು ತುಂಬಾ ಶೂಟ್ಸ್ ಮಾಡಿದ್ದೀನಿ ಮತ್ತು ಆಚೆ ಎಲ್ಲ ತುಂಬಾ ಓಡಾಡ್ತಿದ್ದೆ. ತುಂಬ ಆ್ಯಕ್ಟಿವ್ ಆಗಿ ಕೂಡ ಇದ್ದೆ ನಾನು. ಆ್ಯಕ್ಚುಲಿ ಆ ತಿಂಗಳು ನನಗೆ ವಾಮಿಟ್ ಕೂಡ ಆಯಿತು. ನಾನು ನಾರ್ಮಲಾಗಿ ಆಚೆ ಏನೋ ತಿಂತೀನಲ್ಲ, ಸೊ ಅದಕ್ಕೆ ಆಗಿರುತ್ತೆ ಅಂತ ನಾನು ಒಂದು ಸೆಕೆಂಡ್ ಥರ್ಡ್ ಹಂಗೆ ನಾನು 4 ಚೆಕ್ ಮಾಡಿದಾಗ ನನಗೆ ಗೊತ್ತಾಯಿತು ನಾನು ಪ್ರೆಗ್ನೆಂಟು ಅಂತ. ಆಗಿನ ದಿನ ಫುಲ್ಲು ಖುಷಿ ಆಯಿತು. ಆವಾಗೂ ಅಷ್ಟೇ ನನಗೆ ಗರ್ಲ್ ಬೇಬಿನೇ ತುಂಬಾ ಇಷ್ಟ ಆಯಿತು. ಗರ್ಲ್ ಆರ್ ಬಾಯ್ ಅಂತ ತುಂಬ ಜನ ಕಮೆಂಟ್ಸಲ್ಲೂ ಆಗಿರಲಿ, ಓದ್ಸಲ್ಲೂ ಆಗಿರಲಿ ಗರ್ಲ್ ಬೇಬಿಗೆ ಓಟ್ ಮಾಡಿದ್ರಿ. ಅದು ಏನಿಂದ ಕಂಡುಹಿಡಿದ್ರೋ ನನಗಂತೂ ನಿಜ ಗೊತ್ತಿಲ್ಲ. ಬಟ್ ನಾನು ಕೆಲವೊಂದು ಸಲ ಬಾಯ್ ಅಂತಾನು ಅನ್ಕೊಂಡಿದ್ದೀನಿ, ಕೆಲವೊಂದು ಸಲ ಗರ್ಲ್ ಅಂತಾನು ಅನ್ಕೊಂಡಿದ್ದೀನಿ. ಅದನ್ನ ಏನು ಅಂತ ನಿಮಗೆ ರೀಸನ್ ಕೊಡ್ತೀನಿ ಈ ವಿಡಿಯೋದಲ್ಲಿ. ಕೊನೆವರೆಗೂ ಈ ವಿಡಿಯೋನ ನೋಡಿ. ಫಸ್ಟ್ ನಾನು ಫಸ್ಟ್ ಮಂತ್ 2 ಮಂತಲ್ಲಿ ಫಸ್ಟ್ ಮಂತು ಮತ್ತು ಸೆಕೆಂಡ್ ಮಂತಲ್ಲಿ ನನಗೆ ಫುಲ್ಲು ವಾಮಿಟ್ ಅಂದರೆ ವಾಮಿಟು. ನನ್ನ ಕೈಲಿ ಎದ್ದೊಳಕ್ಕೂ ಆಗ್ತಾರಿಲ್ಲ, ಅಡುಗೆ ಮಾಡೋಕ್ಕಾಗ್ತಾರಿಲ್ಲ. ಈ ಅನ್ನ ಸ್ಮೆಲ್ಲು ಮತ್ತು ಒಗ್ಗರಣೆ ಸ್ಮೆಲ್ ಅದು ಏನೂ ನನಗೆ ಆಗ್ತಾರಿಲ್ಲ. ಫುಲ್ಲು ವಾಮಿಟ್ ಅಂದರೆ ವಾಮಿಟು. ಯಾವಾಗಲೂ ಅಷ್ಟೇ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಚೆನ್ನಾಗಿ ನಿದ್ದೆ ಮಾಡ್ತಾಯಿದ್ದೆ. ತುಂಬ ಆ್ಯಕ್ಟಿವೇ ಇರಲಿಲ್ಲ ನಾನು. 2 ಮಂತ್ಸ್ 3 ಮಂತ್ಸ್ ಆ್ಯಕ್ಟಿವೇ ಇರಲಿಲ್ಲ. ಅಷ್ಟು ಒಂಥರ ಸುಸ್ತು ಆ ಥರನೇ ಆಗ್ತಾಯಿದೆ. 3 ಮಂತ್ಸ್ ಆದಮೇಲೆ ಸ್ವಲ್ಪ ಆ್ಯಕ್ಟಿವ್ ಆದೆ. 3 ಮಂತ್ಸ್ ಆದಮೇಲೆ ನನಗೆ ಫುಲ್ಲು ಕಂಪ್ಲೀಟಾಗಿ ವಾಮಿಟ್ ನಿಂತೋಯ್ತು. 3 ಮಂತ್ಸ್ 4 ಮಂತ್ಸ್ 5 ಮಂತ್ಸಲ್ಲಿ ನನಗೆ ವಾಮಿಟೇ ಆಗಿಲ್ಲ. 4 ಮಂತ್ಸ್ ಗಂಟ ನಾನು ತುಂಬ ಆ್ಯಕ್ಟಿವ್ ಆಗಿದೆ. 4 ಮಂತ್ಸ್ ಆದಮೇಲೂ ಆ್ಯಕ್ಟಿವ್ ಆಗಿದ್ದೆ. ಬಟ್ 4 ಮಂತ್ಸ್ ಆದಮೇಲೆ ನನ್ನ ಫೇಸು ಮುಂಚೆ ಎಷ್ಟು ಬ್ರೈಟಾಗಿತ್ತು ಫೇಸು. ಫಸ್ಟ್ ಮಂತ್, ಸೆಕೆಂಡ್ ಮಂತ್, 3rd ಮಂತ್, 4th ಮಂತ್, 5th ಮಂತ್ವರೆಗೂ ತುಂಬ ಬ್ರೈಟಾಗಿತ್ತು ಫೇಸು. ಮತ್ತು ನನ್ನ ಫಸ್ಟ್ ಇರೋ ಕಲರ್ಗಿಂತ ತುಂಬಾ ಬ್ರೈಟು ಆಗಿದೆ ಮತ್ತು ತುಂಬ ಕಳೆನೂ ಬಂದಿತ್ತು ನನ್ನ ಫೇಸು. 6th ಮಂತ್, 7th ಮಂತ್, 8th ಮಂತಲ್ಲಿ ಹಂಗೆ ಡಲ್ ಆಗೋಯ್ತು ಫೇಸ್. ಫುಲ್ಲು ಡಲ್ ಆಗೋಯ್ತು ನನಗೆ. ಹೆಂಗೆ ಅಂದರೆ ಇಲ್ಲೆಲ್ಲ ಬ್ಲ್ಯಾಕ್ ಆಗೋದು ಮತ್ತು ಪಿಗ್ಮೆಂಟೇಷನ್ ಜಾಸ್ತಿ ಆಗೋದು, ಕತ್ತೆಲ್ಲ ಬ್ಲ್ಯಾಕ್ ಆಗೋದು. ಅವಾಗ ಎಲ್ಲರೂ ಹೇಳೋರು, ನಿಮ್ಮ ಅಕ್ಕ ಫಸ್ಟ್ ಇದ್ದಂಗೆ ಇಲ್ಲ, ಇವಾಗ ತುಂಬ ದಪ್ಪ ಆಗಿದೆಯಾ, ನಿಮಗೆ ಬಾಯ್ ಬೇಬಿನೇ ಆಗುತ್ತೆ, ನಿನ್ನ ಫೇಸ್ ಎಲ್ಲ ಬ್ಲ್ಯಾಕ್ ಆಗಿದೆ ಅಂತ ಹೇಳೋರು. ನಾನು ಬಾಯೇ ಇರ್ಬೋದು ಅಂತ ಅನ್ಕೊಂಡಿದ್ದೆ. ಬಟ್ ಫಸ್ಟ್ 4th ಮಂತಲ್ಲಿ ಗರ್ಲೇ ಆಗುತ್ತೆ ಅಂತ ಫಿಕ್ಸ್ ಆಗಿಬಿಟ್ಟಿದ್ದೆ ನಾನು. ಅಷ್ಟು ಕಳೆ ಆಗಿದ್ದೆ ನಾನು. ಆಮೇಲೆ ಆ ಥರ ಲಾಸ್ಟಲ್ಲಿ ತುಂಬ ಬ್ಲ್ಯಾಕ್ ಆಗಿಬಿಟ್ಟೆ. ಅದಾದ್ಮೇಲೂ ಅಷ್ಟೇ ಸೀಮಂತ ಬಂತಲ್ಲ, ಅವಾಗೂ ಅಷ್ಟು ಸೀಮಂತಾಗೂ ಹೋಗಿದ್ನಲ್ಲ, ಅವಾಗ ಸೀಮಂತ ಮುಗಿದ್ಮೇಲೆ ನನ್ನ ಫೇಸ್ ಫುಲ್ಲು ಕಳೆ ಬಂದ್ಬಿಡ್ತು. ಅವಾಗ ಕೆಲವೊಬ್ರು ನಿಮಗೆ ಗರ್ಲ್ ಬೇಬಿನೇ ಆಗುತ್ತೆ ಅಂತ, ಆದರೆ ಕೆಲವೊಬ್ರು ಹೇಳ್ತಾರೆ ಹಾರ್ಟ್ ರೇಟ್ ನಿಂದ ಅಷ್ಟಿದ್ರೆ ಇಷ್ಟ ಆಗುತ್ತೆ. ಬಟ್ ನನ್ನ ಹಾರ್ಟ್ ರೇಟ್ ಎಷ್ಟಿತ್ತು ಅಂದರೆ ನಮ್ಮ ಬೇಬಿ ಹಾರ್ಟ್ ರೇಟು 160 ಮೇಲೆ ಇತ್ತು, 150 ಕೆಳಗೆ ಇತ್ತು. ಅಂದರೆ 150 ಮೇಲೆ ಇತ್ತು, 152, 155, 160 ಅಷ್ಟೇ. 160 ಒಳಗಡೆ, 150 ಮೇಲೆ, ಇಷ್ಟೇ. ಇದನ್ನ ದಾಟೇ ಇಲ್ಲ. 150 ಕೆಳಗೂ ಹೋಗಿಲ್ಲ. ನನ್ನ ಲಾಸ್ಟ್ ಹಾರ್ಟ್ ರೇಟ್ ಬಂದು ಎಷ್ಟಿತ್ತು ಅಂದರೆ 9 ಮಂತ್ಸಲ್ಲಿ 152 ಇತ್ತು. ಮತ್ತು ಪ್ಲಾಸೆಂಟಾ ಯಾವ ಸೈಡ್ ಇತ್ತು ಅಂತಲೂ ಕೇಳಿದ್ದೀರಾ. ನನ್ನ ಪ್ಲಾಸೆಂಟಾ ಬಂದು ಆ್ಯಂಟೀರಿಯರ್ ಸೈಡ್ ಇತ್ತು. ಮತ್ತು ವಾಟರ್ ಲೆವೆಲ್ ಎಷ್ಟಿತ್ತು ಅಂತಲೂ ಕೇಳಿದ್ದೀರಾ, 11.6 ಇತ್ತು. ಬೇಬಿ ವೆಯ್ಟ್ ಕೂಡ ಎಷ್ಟಿತ್ತು ಲಾಸ್ಟ್ ಸ್ಕ್ಯಾನಿಂಗಲ್ಲಿ ಅಂತ ಕೇಳಿದ್ರ, 3 kg ಇತ್ತು. ಬಟ್ ಬೇಬಿ ಆದಮೇಲೆ 150 ಗ್ರಾಮ್ ಕಮ್ಮಿ ಆಗಿದೆ. 2.86 ಇದ್ದಿದ್ದು ನನ್ನ ಬೇಬಿ. ಇಷ್ಟೇ ನನ್ನ ಪ್ರೆಗ್ನೆನ್ಸಿ ಜರ್ನಿ, ಇನ್ನೇನೂ ಇಲ್ಲ. ಬಟ್ ನಾನು ಪ್ರೆಗ್ನೆನ್ಸಿಲಿ ತುಂಬ ಆ್ಯಕ್ಟಿವ್ ಆಗಿದ್ದೆ. ಎಲ್ಲರೂ ಕೇಳ್ತಿದ್ರ, ನೀವು ಪ್ರೆಗ್ನೆನ್ಸಿಲಿ ಏನಕ್ಕೆ ಅಷ್ಟು ಆ್ಯಕ್ಟಿವ್ ಆಗಿದ್ವಿ, ಹೆಂಗಿದ್ರಿ, ನಮ್ಮ ಕೈಲಿ ಆಗ್ತಾನೆ ಇಲ್ಲ ಅಂತ. ಬಟ್ ನಾನೇನೋ ಗೊತ್ತಿಲ್ಲ, ಚೆನ್ನಾಗಿ ಓಡಾಡ್ತಾ ಇದ್ದೆ. ಅಂದರೆ ನಮ್ಮ ಮಗುಗೆ ಇಷ್ಟ ಏನೋ ನಂಗೆ ಗೊತ್ತಿಲ್ಲ, ಬಟ್ ಚೆನ್ನಾಗಿ ಸುತ್ತಾ ಇದ್ದೆ. ಆ್ಯಕ್ಟಿವ್ ಅಂತೂ ಸಕ್ಕತ್ತಾಗಿದೆ. ಫಸ್ಟ್ 2 ಮಂತ್ಸ್ ಮಾತ್ರ ಸ್ವಲ್ಪ ಡಲ್ ಆಗಿದ್ದೆ, ಆಮೇಲೆ ಫುಲ್ ಆ್ಯಕ್ಟಿವಲ್ಲಿದ್ದೆ. ಚೆನ್ನಾಗಿ ಸುತ್ತುತ್ತಿದ್ದೆ, ಚೆನ್ನಾಗಿ ತಿಂತಾ ಇದ್ದೆ, ಚೆನ್ನಾಗಿ ಮಲ್ಕೊತಿದ್ದೆ, ಅಷ್ಟೇ, ಇನ್ನೇನೂ ಇಲ್ಲ.
ಇಷ್ಟೇ ನನ್ನ ಗರ್ಲ್ ಬೇಬಿ ಸಿಂಪ್ಟಮ್ಸು, ಇನ್ನೇನು ಆಗಿಲ್ಲ ನನಗೆ. ಆದರೆ ಇದೆಲ್ಲ ಯಾರು ನಂಬಕ್ಕೆ ಹೋಗಬೇಡಿ. ಆರ್ಟ್ ರೇಟು, ಪ್ಲೆಸೆಂಟಾ, ದೇವರು ಯಾವ್ದು ಕೊಟ್ಟಿರ್ತಾನೋ ಭಗವಂತ ನಿಮ್ಮ ಹೊಟ್ಟೆಯಲ್ಲಿ ಇದೇ ಮಗು ಹುಟ್ಟಬೇಕು ಅಂತ ಇದ್ದರೆ ಅದೇ ಮಗುನೇ ಆಗೋದು. ನಾವು ಹೇಳಿದ ತಕ್ಷಣ ಆರ್ಟ್ ರೇಟ್ ಇಷ್ಟು ಇರುತ್ತೆ ತಕ್ಷಣ ಗರ್ಲ್ ಬೇಬಿ, ಬಾಯ್ ಬೇಬಿ ಅಂತ ಸಜೆಸ್ಟ್ ಮಾಡೋಕ್ಕಾಗಲ್ಲ. ದೇವರು ಹೊಟ್ಟೆಗೆ ಯಾವ್ದಾಗ್ತಾನೋ, ಹುಡುಗನೋ ಹುಡುಗಿನೋ, ಆ ದೇವರು ನಿಮಗೆ ಅಂತಾನೆ ಇಂಥ ಮಗುನೇ ನಿಮ್ಮ ಹೊಟ್ಟೆಲಿ ಹುಟ್ಟಬೇಕು ಅಂತ ಹಾಕ್ದವ್ರಿಗೆ ಮಾತ್ರ ಆ ದೇವ್ರು ಯಾವ್ದಾಕಿರ್ತಾರೋ ಅದೇನೇ ಆಗೋದು. ಇಷ್ಟೇ ನನ್ನ ಗರ್ಲ್ ಬೇಬಿ ಸಿಂಪ್ಟಮ್ಸು. ಆ್ಯಂಡ್ ನನ್ನ ಬೇಬಿಗೆ ಯಾವ ಪ್ರಾಡಕ್ಟ್ಸ್ ಯೂಸ್ ಮಾಡ್ತಾ ಇದ್ದೀರಾ ಅಂತಲೂ ಕೇಳಿದ್ದೀರಾ. ಫಸ್ಟ್ ನಾನು ಯೂಸ್ ಮಾಡ್ತಾ ಇದ್ದ ಪ್ರಾಡಕ್ಟ್ ಬಂದು ಸೆಮಾಮೆಡ್ಡು. ಫಸ್ಟ್ 15 ಡೇಸ್ ನಾನು ಅದನ್ನೇ ಯೂಸ್ ಮಾಡಿದ್ದು. ನಂಗೆ ಯಾಕೋ ಆ ಪ್ರಾಡಕ್ಟ್ ಇಷ್ಟ ಆಗಿಲ್ಲ ಆ್ಯಂಡ್ ನಮ್ಮ ಬೇಬಿಗೂ ಕೂಡ ಅದನ್ನು ಸೆಟ್ಟು ಕೂಡ ಆಗಿಲ್ಲ. ಹಿಮಾಲಯ ಯೂಸ್ ಮಾಡೋಣ ಅಂದ್ಕೊಂಡೆ, ಹಿಮಾಲಯ ಕೂಡ ಯಾಕೋ ಬೇಡ ಅಂತ ಅನ್ನಿಸ್ತು. ಸೊ ಆವಾಗಿಂದ ನಾನು ಸೆಟಫಿಲ್ ಪ್ರಾಡಕ್ಟ್ನ ಯೂಸ್ ಮಾಡ್ತಾ ಇದ್ದೀನಿ. ಸೆಟಫಿಲ್ ಅಂತೂ ನಮ್ಮ ಬೇಬಿಗೆ ತುಂಬಾ ಸೆಟ್ ಆಗಿದೆ ಮತ್ತು ಇದನ್ನೇ ಯೂಸ್ ಮಾಡ್ತಾ ಇದ್ದೀನಿ. ಇದು ಬಂದು ಡಾಕ್ಟರ್ ಕನ್ಸಲ್ಟ್ ಮಾಡಿದ್ದು, ಡರ್ಮಟೋಲಜಿಸ್ಟ್ ಟೆಸ್ಟೆಡ್ ಕೂಡ ಇದು. ತುಂಬಾ ಈ ಪ್ರಾಡಕ್ಟ್ ಕೂಡ ಚೆನ್ನಾಗಿದೆ. ಇದು ಬಂದು ಡೈಲಿ ಲೋಷನ್ನು, ಬೇಬಿಗೆ ಫೇಸ್ಗೆ ಮತ್ತು ಬಾಡಿಗೆ ಅಪ್ಲೈ ಮಾಡೋಂಥದ್ದು. ಸೆಟಫಿಲಲ್ಲೇ ಫುಲ್ಲು ಸಿಗುತ್ತೆ, ಬಟ್ ಆದರೆ ಸೆಟಫಿಲಲ್ಲಿ ಪೌಡರ್ ಒಂದು ಸಿಗಲ್ಲ. ಆ್ಯಕ್ಚುಲಿ ಪೌಡರ್ ಏನಕ್ಕೆ ಮಕ್ಳಿಗೆ ಹಾಕ್ಬಾರ್ದು ಅಂತ ಡಾಕ್ಟರ್ ಹೇಳ್ತಾರೆ ಅಂತ ಅಂದರೆ, ಮಗುಗೆ ಪೌಡರ್ ಹಾಕೋದ್ರಿಂದ ಮಕ್ಕಳಿಗೆ ಡಸ್ಟ್ ಅಲರ್ಜಿ ಆಗ್ಬೋದು. ಫೇಸ್ಗೆ ಹಾಕೋದ್ರಿಂದ ಆ ಪೌಡರ್ ಮೂಗೊಳಗೆ ಹೋಗಿ ಡಸ್ಟ್ ಅಲರ್ಜಿ ಬಾಯೊಳಗೆ ಹೋಗುತ್ತೆ, ಡಸ್ಟ್ ಅಲರ್ಜಿ ಆಗುತ್ತೆ ಅಂತ ಡಾಕ್ಟರ್ ಬೇಡ ಅಂತ ಹೇಳಿದ್ರು. ಅದಕ್ಕೆ ಸೆಟಫಿಲ್ ಬ್ರ್ಯಾಂಡಲ್ಲಿ ಪೌಡರೇ ಇಲ್ಲ ಆ್ಯಕ್ಚುಲಿ. ಇದು ಬಂದು ಸೆಟಫಿಲ್ ಬೇಬಿ ಲೋಷನ್ನು ಮತ್ತು ಸೆಟಫಿಲಲ್ಲಿ ಮಸಾಜ್ ಆಯಿಲ್ ಕೂಡ. ನಾವು ಡೈಲಿನೂ ಈ ಆಯಿಲಲ್ಲಿ ಮಸಾಜ್ ಮಾಡಿನೇ ನಮ್ಮ ಬೇಬಿಗೆ ಸ್ನಾನ ಮಾಡಿಸೋದು. ಇದು ಬಂದು ಮಸಾಜ್ ಆಯಿಲು ಮತ್ತು ಸೆಟಫಿಲ್ ಶಾಂಪೂ ಮತ್ತು ಬಾಡಿ ವಾಶ್ ಕೂಡ ಇದರಲ್ಲಿ ಬರುತ್ತೆ. ಇದರಲ್ಲಿ ಇದು ಬರೀ ನಾನು ಶಾಂಪೂ ತೊಗೊಂಡಿದ್ದೀನಿ. ನೆಕ್ಸ್ಟ್ ಟೈಮ್ ಬಾಡಿ ವಾಶ್ ಆ್ಯಂಡ್ ಶಾಂಪೂ ಕೂಡ ತೊಗೋತೀನಿ. ನಂಗೆ ಫಸ್ಟ್ ಟೈಮ್ ಅಷ್ಟು ಗೊತ್ತಿರಲಿಲ್ಲ. ಸೊ ಇದು 200 ml, ಇದು 200 ml, ಇದು 400 ml. ಇದಕ್ಕಿಂತ ದೊಡ್ಡದು ಬರುತ್ತೋ ಬರಲ್ವೋ ನಂಗೆ ಗೊತ್ತಿಲ್ಲ, ಬಟ್ ಇದು ಎಲ್ಲೂ ಸಿಗಲ್ಲ. ಎಲ್ತನ್ ಗ್ಲೋಲು ಸಿಕ್ಕಿಲ್ಲ, ಸೊ ಮೆಡಿಕಲಲ್ಲೂ ಸಿಗಲ್ಲ. ಬೇರೆ ಕಡೆ ಮಾಲ್ಸಲ್ಲಿ ಸಿಗ್ಬೋದು. ಮಾಲ್ಸಲ್ಲಿ ನಿಮಗೂ ಈ ಥರ ಬೇಕು ಅಂದರೆ ಮಾಲ್ಸಲ್ಲಿ ಸರ್ಚ್ ಮಾಡಿ ಸಿಗುತ್ತೆ. ಆ್ಯಂಡ್ ಯಾವ ಸೋಪ್ ಯೂಸ್ ಮಾಡ್ತಾ ಇದ್ದೀರಾ ಅಂತಲೂ ಕೇಳಿದ್ದೀರಾ. ಸೋಪ್ ಆ್ಯಕ್ಚುಲಿ ಸೆಟಫಿಲ್ಲು ಚೆನ್ನಾಗಿದೆ. ಸೆಟಫಿಲಲ್ಲಿ ನಾನು ತೊಗೊಂಡಿಲ್ಲ ಸೋಪು, ಬಟ್ ನಾನು ಫಸ್ಟು ಸೆಮಾಮೆಡ್ಡೆ ಹಾಕ್ತಿದ್ದೆ, ಬಟ್ ಇವಾಗ ಟೆಡಿ ಬಾರ್ ಸೋಪ್ ಯೂಸ್ ಮಾಡ್ತಾ ಇದ್ದೀನಿ. ಇದು ತುಂಬಾ ಚೆನ್ನಾಗಿದೆ. ಮಕ್ಕಳು ಕೂಡ ವೈಟ್ ಕೂಡ ಹಾಕ್ತಾರೆ. ಯಾಕಂದರೆ ನಾನು ಯೂಸ್ ಮಾಡಿರೋ ಪ್ರಾಡಕ್ಟ್ನ ರಿವ್ಯೂ ಮಾಡ್ತಾ ಇದ್ದೀನಿ. ನನ್ನ ಮಗು ತುಂಬಾ ವೈಟು ಕೂಡ ಆಗಿದೆ ಇದಾಗ್ತಾಗಿಂತ ಮುಂಚೆ. ಸೆಮಾಮೆಡ್ಗೆ ಹೋಲಿಸ್ಕೊಂಡ್ರೆ ಇವಾಗ ತುಂಬಾ ಕಲರ್ ಕೂಡ ಚೇಂಜ್ ಆಗಿದ್ದಾಳೆ. ಇದು ಕೂಡ ನೋಡಿ ಫಾರ್ ಸೆನ್ಸಿಟಿವ್ ಸ್ಕಿನ್ನು ಮತ್ತು ಡರ್ಮಾಟಾಲಜಿ ಟೆಸ್ಟೆಡ್ ಕೂಡ. ಇದು 100% ಸೋಪ್ ಫ್ರೀ ಕೂಡ. ಇದರಲ್ಲಿ ಯಾವುದೇ ಥರ ಕೆಮಿಕಲ್ಸು ಇರಲ್ಲ. ಮತ್ತು ಸೆಟಫಿಲಲ್ಲೂ ಅಷ್ಟೇ ಯಾವುದೇ ಥರ ಕೆಮಿಕಲ್ಲು ಇರಲ್ಲ. ತುಂಬಾ ಪ್ರಾಡಕ್ಟ್ ಕೂಡ ಚೆನ್ನಾಗಿದೆ. ಆ್ಯಂಡ್ ಬೇಬಿಗೆ ವೈಪ್ಸ್ ಕೂಡ ಯೂಸ್ ಮಾಡ್ತೀನಿ. ಮೀಮಿ ವೈಪ್ಸ್ ಯೂಸ್ ಮಾಡ್ತೀನಿ ನಾನು. ಈ ವೈಪ್ಸ್ ಕೂಡ ತುಂಬಾ ಚೆನ್ನಾಗಿದೆ. ಬೇಬಿಗೆ ರ್ಯಾಷಸ್ ಆಗಿರ್ಬೋದು, ಆ ಥರ ಯಾವುದೂ ಆಗಲ್ಲ. ಸೆಟಫಿಲಲ್ಲಿ ಇನ್ನೂ ಪ್ರಾಡಕ್ಟ್ಸ್ ಇದೆ. ಇದು ಬಂದು ಬೇಬಿ ಲೋಷನ್ನು ಬಟ್ ಬೇಬಿ ಡೆಲಿಕೇಟ್ ಸ್ಕಿನ್ನು. ಇದು ಬಂದು ಶೀ ಬಟರ್ ವಿಟಮಿನ್ ಇ ಆ್ಯಂಡ್ ಪ್ರೋ ವಿಟಮಿನ್ B5. ಬಟ್ ಇದರಲ್ಲೇ ಅಲೋವಿರಾ ಜೆಲ್ಲು, ಕ್ಯಾಲ್ಕಂಡಿಯಾ ಜೆಲ್ ಕೂಡ ಇದೆ. ಅದು ಇದಕ್ಕಿಂತ ಡಬಲ್ ಪ್ರೈಸು. ಅದನ್ನು ತುಂಬ ಚೆನ್ನಾಗಿದೆ. ನೆಕ್ಸ್ಟ್ ಟೈಮ್ ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಟೈಮ್ ಟ್ರೈ ಮಾಡಿದಾಗ ಅದನ್ನು ರಿವ್ಯೂ ಕೊಡ್ತೀನಿ ನೆಕ್ಸ್ಟ್ ಬ್ಲಾಗಲ್ಲಿ. ಬಟ್ ಇದು ಬಂದು ಬೇಬಿ ರಬ್ಬು. ಇದು ಡೈಲಿ ಯೂಸ್ ಮಾಡ್ತೀವಿ ಬೇಬಿಗೆ. ಅಂದರೆ ಯಾವುದು ಬೆಚ್ಚಗಿರಬೇಕು ಮೈ, ಮತ್ತು ಯಾವ ಥರನೂ ಶೀತ ಕೋಲ್ಡ್ ಆಗಬಾರ್ದು ಅಂತ ಡೈಲಿನೂ ಬೇಬಿಗೆ ಯೂಸ್ ಮಾಡ್ತೀನಿ. ಈ ಪ್ರಾಡಕ್ಟ್ ತುಂಬಾ ನಂಗೆ ಇಷ್ಟ ಆಯಿತು. ಆ್ಯಂಡ್ ನಿಮ್ಗೆ ಯಾರಿಗಾದ್ರೂ ಬೇಕು ಅಂದ್ರೂ ನೀವು ನಿಯರ್ ಬೈ ಮಾಲ್ಸಲ್ಲಿ ಅಥವಾ ದೊಡ್ಡ ಮೆಡಿಕಲ್ಸಲ್ಲಿ ಸಿಗ್ಬೋದು ಅಂತ ಅನ್ಕೋತೀನಿ. ನನಗಂತೂ ನಿಜ ಗೊತ್ತಿಲ್ಲ. ನಾನು ಬಂದು ಬ್ಯೂಟಿ ಆ್ಯಂಡ್ ನೇಚರಲ್ಲಿ ಇಸ್ಕೊಂಡೆ. ಮಾಲ್ಸಲ್ಲೂ ಇರುತ್ತೆ ಬ್ಯೂಟಿ ಆ್ಯಂಡ್ ನೇಚರ್, ನೀವು ಚೆಕ್ ಮಾಡ್ಬೋದು. ನಂಗೆ ತುಂಬಾ ಇಷ್ಟ ಆಗಿದೆ ಈ ಪ್ರಾಡಕ್ಟ್. ಇಷ್ಟೇ ನಾನು ಬೇಬಿ ಪ್ರಾಡಕ್ಟ್ಸ್ನ ಯೂಸ್ ಮಾಡೋದು. ಇನ್ನು ಯಾವುದೇ ಥರ ಬೇಬಿ ಪ್ರಾಡಕ್ಟ್ಸು ಯೂಸ್ ಮಾಡಲ್ಲ. ಕಾಜಲ್ ಬಂದು ಬೇಬಿಗೆ ಯಾವ್ದು ಹಾಕ್ತೀನಿ ಅಂದರೆ ಶೃಂಗಾರ್ ಕಾಜಲ್ಲೇ ಹಾಕೋದು, ಇಲ್ಲ ಐಟೆಕ್ಸು, ಈ ಎರಡಲ್ಲಿ ಹಾಕ್ತೀವಿ ಅಷ್ಟೇ. ಅವಳಿಗೆ ಪೌಡ್ರ್ ಅಂತೂ ಹಾಕೋದೇ ಇಲ್ಲ. ಕಾಜಲ್ ಇಡ್ತೀವಲ್ಲ ಅದಕ್ಕೆ ಮಾತ್ರ ಪೌಡ್ರ್ ಹಾಕ್ತೀವಿ. ಮತ್ತು ಅಂಡರ್ ಪಾರ್ಟ್ಗಾಗಿರ್ಬೋದು, ಕತ್ತತ್ರ ಆಗಿರ್ಬೋದು, ಅಲ್ಲಿ ಒಂದು ಸ್ವಲ್ಪ ಪೌಡರ್ನ ಯೂಸ್ ಮಾಡಿ. ಪೌಡರು ಸೆಮಾಮೆಡ್ಡು ಇಲ್ಲಾಂದರೆ ಹಿಮಾಲಯ, ಈ ಎರಡಲ್ಲಿ ಯಾವುದನ್ನ ಒಂದು ಪೌಡ್ರನ್ನ ಯೂಸ್ ಮಾಡ್ಕೋಬೋದು ಒಟ್ಟಿಗೆ. ಇಷ್ಟೇ ಇವತ್ತಿನ ವ್ಲಾಗು. ಆ್ಯಂಡ್ ಯಾರಿಗೆಲ್ಲ ಈ ವಿಡಿಯೋ ತುಂಬಾ ಇಷ್ಟ ಆಗಿದೆ ಹೋಗಿ ಈ ವಿಡಿಯೋನ ಕೊನೆವರೆಗೂ ನೋಡಿ. ಆ್ಯಂಡ್ ನನ್ನ ಚಾನೆಲ್ನ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಹೀಗೆ ಹೋಗಿ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಬಾಯ್ ಬಾಯ್.